ನಮಸ್ಕಾರ ಕರ್ನಾಟಕ. ಧರ್ಮಸ್ಥಳ ಹತ್ಯಾಕಾಂಡದ ವಿರುದ್ಧ ಪ್ರಶ್ನೆ ಮಾಡಿದ್ದಕ್ಕೆ, SITಯ ಲೋಪಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಡಬ್ಬ ಅಂತ ಹೇಳ್ತಾ ಇದ್ದಂಥ DK ಶಿವಕುಮಾರ್, ದಿನೇಶ್ ಗುಂಡೂರಾವ್, ಹೋಮ್ ಮಿನಿಸ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಇವರುಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ, ಆಮೇಲೆ ಈ ಹತ್ಯಾಕಾಂಡವನ್ನು ಮುಚ್ಚಾಕ್ಲಿಕ್ಕೆ ಸಕಲ ಪ್ರಯತ್ನಗಳನ್ನು ಇವರು ಮಾಡ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಪ್ಲಸ್ ಈ ಮ್ಯಾಟ್ರನ್ನ ಸುಪ್ರೀಂ ಕೋರ್ಟ್ವರೆಗೂ ತೊಗೊಂಡೋಗಿದ್ದೀವಿ, ನಿಮ್ಮ ಸುಪ್ರೀಂ ಕೋರ್ಟಿನ ನಿಗ್ರಹದಲ್ಲಿ ತನಿಖೆ ಮಾಡಿ ಅಂತ. ಹಾಗಾಗಿ ಕರ್ನಾಟಕ ಸರ್ಕಾರದ ಸಾಧನೆ ಏನು ಅಂತಂದರೆ, ಪಾಪ ಅವ್ರಗಳ ಮೇಲೂ ಯಾರು ಗಿರೀಶ್ ಮಟ್ಟಣ್ಣವ್ರ ಮೇಲೆ, ಮಹೇಶ್ ಅವ್ರ ಮೇಲೇನೂ ಹಾಕಿದ್ದಾರೆ, ಇವನನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಮೇಲೆ 3 FIR, ಕೊಡಗೇಳಿಯಲ್ಲಿ 1 FIR, ಅದು ವಿಡಿಯೋದಲ್ಲಿ ಏನು ಹೇಳಿದೆ ಅಂತ. ಬೆಳ್ತಂಗಡಿಯಲ್ಲಿ 1 FIR, ಕೊಡಗೇಳಿ FIRಗೆ ಬೇಲ್ ತಗೊಂಡ್ವಿ. ಬೆಳ್ತಂಗಡಿ ಹೋಗಿ ನಿನ್ನೆ ಅಟೆಂಡ್ ಆಗ್ಬಿಟ್ಟು ಎನ್ಕ್ವೈರಿ ಮುಗಿಸ್ಕೊಂಬಂದ್ವಿ. ಚಿಕ್ಕಬಳ್ಳಾಪುರ ಒಂದು ಕಾಂಗ್ರೆಸ್ ಸರ್ಕಾರದ ಸಾಧನೆ, 5 ಪಂಚ ಗ್ಯಾರಂಟಿಗಳಲ್ಲಿ ನನಗೆ 3 FIRಗಳನ್ನು ಹಾಕಿದ್ದಾರೆ. ಪರವಾಗಿಲ್ಲ, ನಾವು ಹೋಗಿ ಹೈಕೋರ್ಟಲ್ಲಿ ಅದನ್ನು ಚಾಲೆಂಜ್ ಮಾಡೇ ಮಾಡ್ತೀವಿ. ನಿಮ್ಮ ಮುಟ್ಟಾಳತನ ಮತ್ತು ನೀವು ಈ ಒಂದು ದಿಕ್ತಪ್ಸ್ತಾ ಇರುವಂಥ ಕೆಲಸಕ್ಕೆ ಕಾನೂನು ರೀತಿಯಲ್ಲಿ ತಕ್ಕ ಉತ್ತರ ಕೊಡ್ತೀವಿ, ಬೇರೆ ವಿಚಾರ. ಬಟ್ ನಿನ್ನೆ ಈ ಪೊಲೀಸವರನ್ನು ಬಳಸೋದು, ಪೊಲೀಸವ್ರು ಬಳಸಿ FIRಗಳನ್ನ ಹಾಕೋದು, ಹರಾಸ್ಮೆಂಟು, ಇದನ್ನು ಮಾಡೋದ್ರಿಂದ ಆ ದಿಕ್ಕು ತಪ್ಪುತ್ತೆ ಅಂದರೆ ಖಂಡಿತ ಸಿದ್ದರಾಮಯ್ಯನ ಸರ್ಕಾರ, DK ಶಿವಕುಮಾರ್ ಅವರೇ, ಖಂಡಿತ ಇದೇನೂ ಆಗಲ್ಲ. ಕೊಲೆಗಾರರು, ಆರೋಪಿಗಳು ಏನೇ ಮಾಡಿದ್ರು ಕೂಡ ಕಾನೂನಿಗೆ ಅವರೇನು ದೊಡ್ಡವರೇನಲ್ಲ. ಸುಪ್ರೀಂ ಕೋರ್ಟ್ಗೆ ಆಲ್ರೆಡಿ ಮೂರು ಪಿಟಿಷನ್ಸು ನಾವು ಹೋಗ್ತಾನೇ ಇದೆ, ಸುಪ್ರೀಂ ಕೋರ್ಟ್ಗೆ, CBIಗೆ ಹೋಗ್ತಾನೇ ಇದೆ. ನೆನ್ನೆ ಡೆಕ್ಕನ್ ಹೆರಾಲ್ಡಲ್ಲಿ ಡೀಟೇಲ್ಡ್ ಆಗಿ SIT ಅವರು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ, ಬೇರೆ ಬೇರೆ ಮೂಲಗಳಿಂದ ಧರ್ಮಸ್ಥಳಕ್ಕೆ ಬಂದು ಐ ಥಿಂಕ್ ಮಿಸ್ಸಿಂಗ್ ಆಗಿರೋರ ಕಂಪ್ಲೇಂಟ್ಗಳನ್ನು ತಮಿಳುನಾಡು, ಗೋವಾ, ಆಂಧ್ರ ಇಂದ ನಾವುಗಳು ಅದಗಳನ್ನು ತನಿಖೆ ಮಾಡ್ತೀವಿ, ನಮ್ಮ ಎಕ್ಸ್ಪ್ಯಾನ್ಷನ್ ಮಾಡಿದ್ದೀವಿ. ಇಷ್ಟು ದಿನ ಹಾಕಿದ್ದೀನಿ ಹೇಳಿಲ್ಲ. ಸುಪ್ರೀಂ ಕೋರ್ಟ್ಗೆ SIT ಮೇಲೆ ಕಂಪ್ಲೇಂಟ್ ಬರೆದ ಮೇಲೆ SIT ರಚನೆಯಲ್ಲಿ ಆಗಿರುವಂಥ ಲೋಪದೋಷಗಳನ್ನು ಹಿಡಿದು ಎಕ್ಸ್ಪೋಸ್ ಮಾಡಿದ್ಮೇಲೆ SIT ಎಂಟೈರ್ ತನಿಖೆನ ಸೀಕ್ರೆಟ್ ಆಗಿ ಇಟ್ಟು ಕೊಲೆಗಾರರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಮಾಡ್ತಾ ಇದೆ. ಆಮೇಲೆ ಕೊಲೆಗಾರರು ಇದ್ರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ, ಮಾಧ್ಯಮಗಳ ಮೇಲೆ ಪ್ರಭಾವ ಬೀಳ್ತಾ ಇದ್ದಾರೆ. ಕೆಲವು ಮಾಧ್ಯಮಗಳು ನೋಡ್ಬೋದು ಅಲ್ರಿ, ನೈತಿಕತೆನೇ ಇಲ್ವಾ ಮಾಧ್ಯಮಗಳಿಗೆ? ನಿಮ್ಮ ಮನೆ ಮಕ್ಕಳು ಅಥವಾ ನಿಮ್ಮವರು ಯಾರಾದ್ರೂ ಒಬ್ರು ಹತ್ಯೆ ಆಗಿದ್ರು, ರೇಪ್ ಆಗಿದ್ರು, ಮುಚ್ಚೋಗಿದ್ರು, ಕಳೆದೋಗಿದ್ರು, ಆ ನೋವು ನಿಮಗೆ ಗೊತ್ತಾಗ್ತಾ ಇತ್ತು. ನೀವುಗಳು ನೆಗೆಟಿವ್ ಸ್ಟೋರಿ ಮಾಡೋದ್ರಿಂದ ಸೋಷಿಯಲ್ ಮೀಡಿಯಾ ಮತ್ತು ನಮ್ಮಂಥ ಧ್ವನಿಗಳು, 10 ಧ್ವನಿಗಳು ಸ್ಟ್ರಾಂಗ್ ಆಗಿ ಈ ಕೇಸಲ್ಲಿ ನಿಂತಿದೆ. ಕಾನೂನು ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ, ಸಾಮಾಜಿಕವಾಗೂ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರೂ ಕೂಡ ಎದುರುವಂಥ ಪ್ರಶ್ನೆ ಇಲ್ಲ. ನೆನ್ನೆ ಪೊಲೀಸರು ಕೇಳಬೇಕಾದ ಇದರಲ್ಲಿ ಹಾಕದೆ ಇಂಟರ್ನೆಟಲ್ಲಿ ಹಾಕದೆ ಅದಕ್ಕೆ ಸಂಬಂಧಪಟ್ಟಂತೆ ಕೇಳಬೇಕಾಗಿತ್ತು. ಅದಿಲ್ಲ. ನೀನು SLCಯಲ್ಲಿ ಓದಿದ್ದು, PUCಯಲ್ಲಿ ಓದಿದ್ದು, ನಿನಗೆ ಗಿರೀಶ್ ಮಟ್ಟಣ್ಣವ್ರು ಗೊತ್ತಾ, ಮಹೇಶ್ ಅವ್ರು ಗೊತ್ತಾ? ವಾಟ್ ನಾನ್ಸೆನ್ಸ್ ಮ್ಯಾನ್. ಬೆಡ್ರೂಮ್ ಒಂದು ಕೇಳಿ, ನೀನು ಎಲ್ಲ ಕೇಳೋದು, ಎಲ್ಲ ಉತ್ತರ ಹೇಳಿ ಬಂದಿದ್ದೀನಿ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಸಾಕಾರ ಮಾಡಬೇಕಲ್ಲ. ಬೆಡ್ರೂಮ್ ಒಂದು ಕೇಳಿಲ್ಲ, ಇನ್ನೆಲ್ಲ ಕೇಳಿದ್ರು. ನಾವುಗಳು ಸರ್ಕಾರನ ಕೇಳೋದೇನು ಅಂತಂದ್ರೆ, ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ರೆ, ಆಮೇಲೆ ನಮಗೂ ಕೂಡ ಎಷ್ಟೋ ಜನ ಹೇಳ್ತಾರೆ SIT ಇನ್ಫ್ಲೂಯೆನ್ಸ್ ಆಗಿದೆ, SIT ಅವರು ಪಳವಳಿಕೆಗಳನ್ನ ಚೇಂಜ್ ಮಾಡಿಬಿಟ್ಟಿದ್ದಾರೆ, SIT ಅವರು SIT ರಚನೆಯಲ್ಲೇ ಸಿಕ್ಕಾಪಟ್ಟೆ ಲೋಪದೋಷಗಳಿದೆ ಅಂತ. ಇದಕ್ಕೆಲ್ಲ ಉತ್ತರ ಏನಿದೆ? ಅಂತ ಉತ್ತರ ಇಲ್ಲ ನಿಮ್ಮ ಹತ್ರ. ಒಂದಂತೂ ನಿಜ, ಗೋತ್ರ ಅನ್ನು ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಮ್ಗೆ ಏನಕ್ಕೆ ಅಂತಂದರೆ, ಚಾರಿತ್ರ್ಯ ಇದೆಯಲ್ಲ, ಚಾರಿತ್ರ್ಯ ತುಂಬ ಇಂಪಾರ್ಟೆಂಟು. ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ವಿ ರೆಸ್ಪೆಕ್ಟ್ ದ ಲಾ. ಅದಕ್ಕೋಸ್ಕರ ಮಾಡಿದಂಥ FIRಗಳಿಗೆ ನಮ್ಮ ಸಹಕಾರವನ್ನು ಕೊಟ್ಟಿದ್ದೇವೆ. ಸುಳ್ಳು FIRಗಳಿಗೆ, ಅದು ನಿಜ FIR ಅಲ್ಲ, ಸುಳ್ಳು FIRಗಳಿಗೆ ಈಗ ನಮ್ಮ ಹೋರಾಟ, ನಮ್ಮ ಧ್ವನಿ ಎಲ್ಲೂ ನಿಲ್ಲಲ್ಲ. ಓಕೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಅಪ್ಡೇಟ್ ಮಾಡ್ತೀನಿ. ನೆನ್ನೆ ಬೆಳ್ತಂಗಡಿಯಿಂದ ವಾಪಸ್ ಬಂದಿದ್ದೀವಿ, 2 FIR ಮುಗಿಸಿದ್ದೀವಿ. ಥ್ಯಾಂಕ್ ಯು. ನೋಡೋಣ, ಅವ್ರಿಗೆ ಸುಳ್ಳು FIR ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇತ್ತು ಅಂತಂದರೆ ಅದನ್ನು ಪ್ರಶ್ನೆ ಮಾಡಿ ಹೈಕೋರ್ಟಲ್ಲಿ ಅದಕ್ಕೆ ರಕ್ಷಣೆ ತಗೊಳ್ಳೋ ಕೂಡ ನಮ್ಮ ಹತ್ರ, ನಮಗೂ ಕೂಡ ಸಂವಿಧಾನಿಕ ಹಕ್ಕಿದೆ, ಅದನ್ನು ಮಾಡ್ತೀವಿ. ನಾವು ಯಾರು ಎದುರಿಸಕ್ಕೆ ನೀವು ಆಗೋದೂ ಇಲ್ಲ. SITನಲ್ಲಿ ಏನು ಲೋಪದೋಷಗಳಾಗಿದೆ, SIT ಅವ್ರು ಏನೇನು ಮಾಡಿ ಎಲ್ಲ ಗೊತ್ತಾಗುತ್ತೆ. ಥ್ಯಾಂಕ್ ಯು.